ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಸೀತಾರಾಮ ಸೀರಿಯಲ್ ಕತೆ ರೋಚಕ ತಿರುವು ಪಡ್ಕೊಂಡಿದೆ. ಧಾರಾವಾಹಿಯಲ್ಲಿ ಹಲವು ಪ್ರಶ್ನೆಗಳೇ ಇತ್ತು. ಸಿಹಿ ಅಪ್ಪ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ಡಾಕ್ಟರ್ ಅನಂತಲಕ್ಷ್ಮಿಗೂ ಸೀತಾಗೂ ಏನ್ ಸಂಬಂಧ, ಮೇಘಶ್ಯಾಮ್ ಪಾತ್ರ ಯಾಕೆ ಪರಿಚಯ ಆಯಿತು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದವು. ಇದಕ್ಕೆ ಈಗ ಉತ್ತರ ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ಕಾಡ್ತಿದ್ದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಸೀರಿಯಲ್ ನಲ್ಲಿ ಡೈರೆಕ್ಟರ್ ಕೊಟ್ಟ ಟ್ವಿಸ್ಟ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೀತಾರಾಮ ಧಾರಾವಾಹಿ ಪ್ರಶ್ನೆಗಳಿಂದಲೇ ಕೂಡಿತ್ತು. ಸೀತಾಗೆ ಈ ಹಿಂದೆ ಮದುವೆ ಆಗಿದ್ಯಾ, ಸೀತಾ ಗಂಡ ಯಾರು, ಸಿಹಿ ಸೀತಾಳ ಮಗಳೇ, ಸಿಹಿ ವಿಚಾರದಲ್ಲಿ ಸೀತಾ ಏನು ಮುಚ್ಚಿಟ್ಟಿದ್ದಾಳೆ, ಹೀಗೆ ಹಲವು ಪ್ರಶ್ನೆಗಳು ವೀಕ್ಷಕರನ್ನ ಕಾಡ್ತಾ ಇತ್ತು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಸಿಹಿಯ ಜನ್ಮ ರಹಸ್ಯ ರಿವೀಲ್ ಆಗಿದೆ. ಹೌದು, ವೀಕ್ಷಕರನ್ನ ಕಾಡ್ತಾ ಇದ್ದ ದೊಡ್ಡ ಪ್ರಶ್ನೆ ಅಂದ್ರೆ ಸಿಹಿಯ ಜನ್ಮ ರಹಸ್ಯ. ಸಿಹಿ ಯಾರ ಮಗಳೆಂಬ ವಿಚಾರ ರಿವೀಲ್ ಆಗಿದೆ. ಸೀತಾ ತಂದೆಗೆ ಅನಾರೋಗ್ಯ ಆಗಿತ್ತು. ಹೀಗಾಗಿ ಅವಳಿಗೆ ಹಣದ ಅವಶ್ಯಕತೆ ಇತ್ತು. ಹಣಕ್ಕೋಸ್ಕರ ಅವಳು ಸರೋಗಸಿ ಮದರ್ ಆದಳು. ಸರೋಗಸಿ ಅಂದ್ರೆ ಬೇರೆಯವರ ಮಗುವನ್ನ ಬಾಡಿಗೆ ತಾಯಿಯ ಗರ್ಭದಲ್ಲಿ ಇಟ್ಟು ಬೆಳೆಸೋದು. ಈ ಮೂಲಕ ಸಿಹಿ ಹುಟ್ಟಿದ್ದಾಳೆ ಅಂತ ಸೀರಿಯಲ್ ನಲ್ಲಿ ತೋರಿಸಲಾಗಿದೆ. ಇನ್ನು ಸಿಹಿ ಯಾರ ಮಗಳು ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಮೇಘಶ್ಯಾಮ್ ಹಾಗೂ ಚಾಂದಿನಿಯ ಮಗು ಸೀತಾ ಹೊಟ್ಟೆಯಲ್ಲಿ ಬೆಳೆದಿತ್ತು. ಹೌದು, ಮೇಘಶ್ಯಾಮ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವನ ಹೆಂಡತಿ ಶಾಲಿನಿಗೆ ಮಗು ಅಂದ್ರೆ ಇಷ್ಟವೇ ಇಲ್ಲ. ಹೀಗಾಗಿ ಇವರು ಸರೋಗಸಿ ಮೊರೆ ಹೋಗಿದ್ರು. ಸೀತಾ ಡೆಲಿವರಿ ಆದ ಬಳಿಕ ಮೇಘಶ್ಯಾಮ್ ಕುಟುಂಬದವರು ಬಂದು ಆ ಮಗುವನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಲಾಗಿತ್ತು. ಆಮೇಲೆ ಏನಾಯ್ತೋ ಏನೋ, ಮೇಘಶ್ಯಾಮ್ ಆ ಮಗುವನ್ನ ಮನೆಗೆ ಕರೆತರಲಿಲ್ಲ. ಹೀಗಾಗಿ ಸೀತಾ ಅತಂತ್ರ ಸ್ಥಿತಿಯಲ್ಲಿ ಸಿಲುಕ್ತಾಳೆ. ಮಗುವನ್ನ ಅನಾಥಾಶ್ರಮಕ್ಕೆ ಬಿಡಲು ಇಷ್ಟವಿಲ್ಲದೆ ಸಿಹಿಯನ್ನ ತನ್ನ ಮಗಳು ಅಂತ ಬೆಳೆಸಿದ್ದಾಳೆ. ಈ ಸತ್ಯ ಅನಂತಲಕ್ಷ್ಮಿ ವೈದ್ಯರಿಗೆ ಸೀತಾ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅನಂತಲಕ್ಷ್ಮಿ ಬಳಿ ಸೀತಾ ಈ ವಿಚಾರವನ್ನ ನೆನಪು ಮಾಡಿಕೊಂಡಿದ್ದಾಳೆ. ದಯವಿಟ್ಟು ಈ ಸತ್ಯವನ್ನ ಯಾರಿಗೂ ಹೇಳ್ಬೇಡಿ. ಈ ವಿಷಯ ಸಿಹಿಗೆ ಗೊತ್ತಾದ್ರೆ ಅವಳಿಗೆ ಬೇಸರ ಆಗುತ್ತೆ ಅಂತ ಹೇಳೋ ಮೂಲಕ ಸಿಹಿ ಜನ್ಮ ರಹಸ್ಯ ರಿವೀಲ್ ಮಾಡಿದ್ದಾಳೆ. ಇನ್ನು ಸಿಹಿ ಹಾಗೂ ಮೇಘಶ್ಯಾಮ್ ಮಧ್ಯೆ ಒಳ್ಳೆ ಬಾಂಧವ್ಯ ಬೆಸೆದಿದೆ. ಸಿಹಿಯನ್ನ ಹಡೆದವಳು ಸೀತಾ ಅಂತ ಮೇಘಶ್ಯಾಮ್ಗಾಗಲಿ, ಮೇಘಶ್ಯಾಮ್ ಮಗಳು ಸಿಹಿ ಅಂತ ಸೀತಾಗಾಗಲಿ ಗೊತ್ತಿಲ್ಲ. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಸಿಹಿಯನ್ನ ಭೇಟಿಯಾಗಿದ್ದ ಮೇಘಶ್ಯಾಮ್ಗೆ ಈಗ ಸಿಹಿ ರಾಮ್ ಮಗಳು ಅನ್ನೋದು ಗೊತ್ತಾಗಿದೆ. ಇದ್ರ ಜೊತೆಗೆ ಅವನಿಗೆ ಸರೋಗಸಿ ಮೂಲಕ ಪಡೆದ ಮಗು ನೆನಪಾಗಿದೆ. ಅದನ್ನ ಅವನು ಅನಂತಲಕ್ಷ್ಮಿ ಬಳಿ ವಿಚಾರಿಸಿದಾಗ ನಿಮ್ಮ ಮಗು ಆರೋಗ್ಯವಾಗಿ ಎಲ್ಲಿರ್ಬೇಕೋ ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ಮೇಘಶ್ಯಾಮ್ಗೆ ಆ ಮಗು ನೋಡ್ಬೇಕು, ನನ್ನ ಲೈಫ್ನಲ್ಲಿ ಆ ಮಗು ಇರ್ಬೇಕು ಅನ್ನುವ ಆಸೆ ಉಂಟಾಗಿದೆ. ಆ ಮಗು ಸಿಹಿ ಅಂತ ಯಾವಾಗ ಗೊತ್ತಾಗುತ್ತೋ ಏನೋ. ಒಟ್ಟಿನಲ್ಲಿ ಸಿಹಿ ಜನ್ಮ ರಹಸ್ಯ ರಿವೀಲ್ ಆಗಿದೆ. ಮುಂದೆ ಸೀತಾ ಮಡಿಲಲ್ಲೇ ಸಿಹಿ ಇರ್ತಾಳಾ ಅಥವಾ ತನ್ನ ತಂದೆ ಮೇಘಶ್ಯಾಮ್ ಅನ್ನೋ ವಿಚಾರ ಸಿಹಿಗೆ ಗೊತ್ತಾಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಇನ್ನು ಮತ್ತೊಂದ್ ಕಡೆ ಪ್ರಿಯಾಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿದೆ. ಈ ವಿಚಾರ ಸೀತಾಗೆ ಆಗ್ಲಿ ರಾಮ್ಗಾಗ್ಲಿ ಗೊತ್ತಿಲ್ಲ. ಜೀವದ ಗೆಳೆಯನಿಂದ ಈ ವಿಚಾರನ ಅಶೋಕ್ ಮುಚ್ಚಿಟ್ಟಿದ್ದಾನೆ. ಮತ್ತೊಂದ್ ಕಡೆ ಪ್ರಿಯಾ ಪಾತ್ರಧಾರಿ ಮೇಘನ ಶಂಕರಪ್ಪ ಕೂಡ ಅನಾರೋಗ್ಯದಿಂದ ಶೂಟಿಂಗ್ ನಿಂದ ದೂರ ಉಳಿದಿದ್ದಾರೆ. ಸೀರಿಯಲ್ ನಲ್ಲೂ ಆ ಪಾತ್ರವನ್ನ ತೋರಿಸಲಾಗ್ತಿಲ್ಲ. ಮೇಘನ ಸೀರಿಯಲ್ ನಲ್ಲೇ ಮುಂದುವರಿತಾರಾ ಅಥವಾ ಬೇರೆ ನಟಿ ಎಂಟ್ರಿ ಕೊಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ನಮಸ್ಕಾರ.